ಎರಡೇ ವಾರಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಜಾಲಿವುಡ್ ಸ್ಟುಡಿಯೋಸ್ಗೆ ಈಗ ಬೀಗ ಜಡಿದಿರುವಂತದ್ದು ಅಧಿಕಾರಿಗಳು. ಪರಿಸರ ನಿಯಮ ಉಲ್ಲಂಘನೆ ಹಿನ್ನೆಲೆ ಬಿಗ್ ಬಾಸ್ ಮನೆಯನ್ನು ಲಾಕ್ ಮಾಡಲಾಗಿದೆ. ತಹಶೀಲ್ದಾರ್ ಹಾಗೂ ಪೊಲೀಸರ ಸಮ್ಮುಖದಲ್ಲೇ ಬಂದ್ ಮಾಡಲಾಗಿದೆ. ಬಿಡದಿಯ ಕೈಗಾರಿಕಾ ವಲಯದಲ್ಲಿರುವಂಥ ಬಿಗ್ ಬಾಸ್ ಮನೆ. ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಬಿಗ್ ಬಾಸ್ ಮನೆ ಇದೆ. ಪರಿಸರ ನಿಯಮ ಉಲ್ಲಂಘನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ನಿರ್ಧಾರಕ್ಕೆ ಬರಲಾಗಿದೆ. ಬಿಗ್ ಬಾಸ್ ಮನೆಗೆ ದೊಡ್ಡ ಸಂಕಷ್ಟ ಇದು. ಬಿಗ್ ಬಾಸ್ ಸೀಸನ್ 12 ಆರಂಭ ಆಗಿ ಕೇವಲ ಎರಡು ವಾರನೂ ಕೂಡ ಕಳೆದಿಲ್ಲ. 11 ದಿನ 12ನೇ ಸೀಸನ್ ಬಂದ್. ಹಾಗಾದ್ರೆ ಮುಂದೆ ಏನು ಅನ್ನುವಂಥ ಪ್ರಶ್ನೆಗಳು ಈಗ. ಬಿಗ್ ಬಾಸ್ ಮನೆಯನ್ನ ಲಾಕ್ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪರ್ಧಿಗಳು ಹೊರಗಡೆ ಬರಬೇಕು ಬಿಗ್ ಬಾಸ್ ಮನೆಯಿಂದ. ಇದೆಲ್ಲವೂ ಕೂಡ ಸೂಚನೆ ಹೋಗಿದೆ. ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ರಿಯಾಲಿಟಿ ಶೋ ಕಾರ್ಯಕ್ರಮ ಕರ್ನಾಟಕದ ಅತಿದೊಡ್ಡ ರಿಯಾಲಿಟಿ ಶೋ. ಕರ್ನಾಟಕ ಅಷ್ಟೇ ಅಲ್ಲ, ದೇಶದಲ್ಲೇ ರಿಯಾಲಿಟಿ ಶೋ. ಕನ್ನಡ ಥರ ಯಾರೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಮಾಡಲ್ಲ. ಸೊ ಹಂಗಾಗಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿರುವಂಥ ಕಾರ್ಯಕ್ರಮ ಅದು ಬಿಗ್ ಬಾಸ್. ಆದರೆ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ನಿರ್ಧಾರ ಮಾಡಿ ಆಗಿದೆ. ಎರಡೇ ವಾರಕ್ಕೆ ಬಿಗ್ ಬಾಸ್ ಮನೆಯನ್ನು ಕ್ಲೋಸ್ ಮಾಡಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಪರಿಸರ ನಿಯಮ ಉಲ್ಲಂಘನೆ ಆಗಿರುವಂಥ ಆರೋಪದಡಿ ಬೀಗವನ್ನು ಹಾಕಲಾಗಿದೆ. ಈಗ ಸ್ಪರ್ಧಿಗಳಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಆರಂಭದಲ್ಲಿ ಬೀಗ ಜಡಿಯುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಸಿಬ್ಬಂದಿ ಹಾಗೂ ಅಂದರೆ ಹೊರಗಡೆ ತೆರೆ ಹಿಂದಿನ ಹೊರಗಡೆ ಇರ್ತಾರಲ್ಲ, ಅಲ್ಲಿ ಮತ್ತೆ ಪೊಲೀಸರ ನಡುವೆ ವಾಗ್ವಾದ ಕೂಡ ಆಯಿತು. ನೋಟಿಸ್ ಕೊಟ್ಟಿದ್ರು ಕೂಡ ನೋಟಿಸ್ಗೆ ಸರಿಯಾದ ರೀತಿಯಲ್ಲಿ ಬಿಗ್ ಬಾಸ್ ಟೀಮ್ ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಹಾಗಾಗಿ ಸರಿಯಾದ ರೀತಿಯಲ್ಲಿ ತ್ಯಾಜ್ಯ ಸಂಸ್ಕರಣೆ ಮತ್ತು ವಿಲೇವಾರಿ ಆಗಿಲ್ಲ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ 12 ಈಗ ಬಂದ್ ಮಾಡಲಾಗಿದೆ. ಮುಂದೆ ಏನು? ನಾಳೆ ಇದರ ಬಗ್ಗೆ ವಿಚಾರಣೆ ಆಗುತ್ತೆ ಕೋರ್ಟಲ್ಲಿ. ನಾಳೆ 8ನೇ ತಾರೀಕು. ನಾಳೆ ಕೋರ್ಟಿಂದ ಯಾವ ರೀತಿಯ ಅನುಮತಿ ಬರುತ್ತೆ, ಯಾವ ರೀತಿಯ ಅಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ, ಅದರ ಆಧಾರದ ಮೇಲೆ ಬಿಗ್ ಬಾಸ್ ಮುಂದುವರಿಯಬೇಕಾ ಅಥವಾ ಬೇಡ ಅನ್ನೋದ್ರ ಬೇಕು. ಬಿಗ್ ಬಾಸ್ ಸೀಸನ್ 12 ಆರಂಭವಾಗಿ ಇವತ್ತಿಗೆ 11 ದಿನ, ಇವತ್ತಿಗೆ ಕ್ಲೋಸ್. ಸೊ ನಾಳಿನ ಕಾರ್ಯಕ್ರಮ ಪ್ರಸಾರ ಆಗೋದಿಲ್ಲ. ಹಾಗಾಗಿ ಸ್ಪರ್ಧಿಗಳನ್ನು ಹೊರಗಡೆ ಕಳುಹಿಸೋದಕ್ಕೆ ಈಗಾಗಲೇ ಪೊಲೀಸ್ನವರು ಕೂಡ ಮನೆಯೊಳಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಇರುವಂಥ ಸ್ಪರ್ಧಿಗಳನ್ನು ಹೊರಗಡೆ ಹಾಕೋದಕ್ಕೆ ಪರಿಸರ ನಿಯಮ ಉಲ್ಲಂಘನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಎಕ್ಸ್ಕ್ಯೂಸ್ ಕೊಡಬಹುದಾಗಿತ್ತ, ಗೊತ್ತಿಲ್ಲ ಯಾವ ರೀತಿ ಏನೇನು ಒಳಗಡೆ ಏನೇನು ಆಗಿದೆ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಈಗ ಕರ್ನಾಟಕದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಗೆ ದೊಡ್ಡ ಸಂಕಷ್ಟ ಇದು. ಮುಂದೆ ಏನು, ಯಾಕೆ ಈ ರೀತಿಯ ದೃಢ ನಿರ್ಧಾರಕ್ಕೆ ಬಂದಿರಬಹುದು, ಯಾಕೆ ಬೇಗ ಜಡಿಯಲಾಗಿದೆ, ಡಿಟೇಲ್ ಆಗಿ ಹೇಳೋದಾದ್ರೆ? ಹೇಮಕುಮಾರ್, ಕೆಲವೇ ದಿನಗಳ ಹಿಂದೆ ಶುರುವಾಗಿದ್ದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿಯಾಲಿಟಿ ಶೋಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳಬಹುದು. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯನ್ನ ಪಡೆಯದ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ನೀಡಲಾಗಿತ್ತು. ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇತ್ತು. ಸ್ಟುಡಿಯೋಗೆ ಇದೀಗ ಬೀಗ ಹಾಕಲಾಗಿದೆ. ರಾಮನಗರದ ತಹಶೀಲ್ದಾರ್ ಅವರ ಅಧಿಕಾರಿಗಳು ತೆರಳಿ ಇವತ್ತು ಬೀಗವನ್ನ ಹಾಕಿರುವಂತದ್ದು. ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಅಧಿಕಾರಿಗಳು ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಇದೀಗ ಬೀಗವನ್ನ ಹಾಕಿರುವಂತದ್ದು. ಗಮನಿಸಬಹುದು, 2021 ಕೂಡ ಕೊರೋನಾ ಹೆಚ್ಚಾಗಿತ್ತು. ಕೊರೋನಾ ಹೆಚ್ಚಾದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಬೀಗ ಜಡಿದಿದ್ರು. ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಇತ್ತು. ಯಾವುದೇ ರೀತಿಯಲ್ಲಿ ಏನು ನಿಯಮಗಳಿತ್ತು ಆ ನಿಯಮಗಳನ್ನ ಪಾಲಿಸದ ಹಿನ್ನೆಲೆಯಲ್ಲಿ ಇದೀಗ ನಿಯಮದ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಬೀಗ ಜಡಿದಿರುವಂತದ್ದು. ಪರಿಸರ ನಿಯಮ ಉಲ್ಲಂಘನೆಯ ಆರೋಪದ ಅಡಿಯಲ್ಲಿ ಅಧಿಕಾರಿಗಳು ಬೀಗವನ್ನ ಜಡಿದಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಸೀಸನ್ ರಿಯಾಲಿಟಿ ಶೋ ಅಂತ ಬಂದಾಗ ಜನ ತುಂಬಾನೇ ಇಷ್ಟಪಟ್ಟು ನೋಡುವಂತಹ ಶೋ. ಜೊತೆಗೆ ಕಿಚ್ಚ ಸುದೀಪ್ ಅವರನ್ನ ಕೂಡ ನೋಡೋದಕ್ಕೆ ವೀಕೆಂಡ್ ಅಲ್ಲಿ ಕಾಯುವಂತ ಜನಕ್ಕೆ ಇದೊಂಥರ ಶಾಕ್ ಅಂತಾನೆ ಹೇಳ್ಬೋದು. 17 ಸ್ಪರ್ಧಿಗಳು ಇದೀಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಮೊನ್ನೆಯಷ್ಟೇ ಶನಿವಾರದ ಎಪಿಸೋಡ್ ನಲ್ಲಿ 2 ಹೊರಗಡೆ ಬಂದಿದ್ದಾರೆ. ಸೊ ಇದರ ಒಂದು ವಾರದಲ್ಲೇ ಬಿಗ್ ಬಾಸ್ ಶುರುವಾಗಿ 1 ವಾರದಲ್ಲಿ ಈ ರೀತಿಯ ಒಂದು ಅಡೆತಡೆ ಆಗಿರೋದು, ಇದನ್ನು ಹೇಗೆ ಈ ಕಲರ್ಸ್ ತಂಡ ಬಗೆಹರಿಸಿಕೊಳ್ಳುತ್ತೆ, ಹೇಗೆ ಈ ನಿಯಮಗಳಿಗೆ ಮತ್ತೆ ಇಲ್ಲ ನಾವು ಇದನ್ನ ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾರಾ, ಏನಾಗುತ್ತೆ, ಅಥವಾ ಸ್ಥಳವನ್ನ ಅಲ್ಲಿಂದ ಬೇರೆ ಕಡೆ
ಶಿಫ್ಟ್ ಆಗ್ತಾರೆ, ಇದೆಲ್ಲವೂ ಕೂಡ ಈಗ ಸದ್ಯ ಕಾಡ್ತಿರುವಂತ ಪ್ರಶ್ನೆ. ಒಟ್ಟಾರೆ ಇವತ್ತು ಏನ್ ಆ ಶೋ ನಡೀತಾ ಇದೆ ಅಂತ ಆ ದೊಡ್ಡ ಗೇಟ್ಗೆ ಬೀಗ ಜಡಿಯಲಾಗಿದೆ. ಬಟ್ ಇನ್ಫಾರ್ಮೇಶನ್ ನಮ್ಗೆ ಸಿಕ್ಕಿರೋ ಪ್ರಕಾರ ಯಥಾಸ್ಥಿತಿ ಬಿಗ್ ಬಾಸ್ ಮನೆಯ ಒಳಗೆ ಏನಿದೆ ಅದೆಲ್ಲವೂ ಕೂಡ ಹಾಗೆ ನಡೀತಾ ಇದೆ. ಬಟ್ ಹೊರಭಾಗದ ಮೇನ್ ಗೇಟ್ ಅನ್ನ ಮಾತ್ರ ಲಾಕ್ ಮಾಡಿದ್ದಾರೆ ಅನ್ನೋದು ಸಿಕ್ಕಿರುವಂತಹ ಮಾಹಿತಿ. ಅಂದ್ರೆ ಜಡಿದಿರೋದು ಕನ್ಫರ್ಮ್, ಆದ್ರೆ ಒಳಗೆ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಒಳಗೆ ಯಥಾಸ್ಥಿತಿ ಹೇಗ್ ಶೋ ನಡೀತಾ ಇದೆಯೋ ಹಾಗೆ ನಡೀತಾ ಇದೆ ಅಂತ ಹೇಳಿ. ಇನ್ನು ಜೊತೆಗೆ ಏನೆಲ್ಲ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ತ್ಯಾಜ್ಯ ಸಂಸ್ಕರಣೆ ಮತ್ತು ವಿಲೇವಾರಿ ಕೂಡ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಬಿಗ್ ಬಾಸ್ ಅಂತ ಬಂದಾಗ ಬರೀ 12 ಜನ ಅಥವಾ 18 ಜನ ಅಥವಾ 19 ಜನ ಅಷ್ಟೇ ಇರೋದಿಲ್ಲ. ಅದರ ಹಿಂದೆ ದೊಡ್ಡ ತಂಡವೇ ಇರುತ್ತೆ. ಕ್ಯಾಮರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಜೊತೆಗೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು 400 ರಿಂದ 500 ಜನ ವರ್ಕ್ ಮಾಡ್ತಾರೆ. ಅದು ಕೂಡ ಶಿಫ್ಟ್ ವೈಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಕರೆಕ್ಟ್ ಆಗಿ ಕಸ ವಿಲೇವಾರಿ ಆಗ್ತಾ ಇಲ್ಲ. ಏನೇನು ನಿಯಮಗಳಿತ್ತು, ವಿದ್ಯುತ್ ಅಂತ ಬಂದಾಗ ಅಲ್ಲಿಂದಲೂ ಕೂಡ ಅವರು ಏನ್ ಬೇಕಿತ್ತು ನಿಯಮಗಳು ಅದನ್ನು ಕೂಡ ಪಾಲಿಸದೆ ಅಲ್ಲೂ ಕೂಡ ಉಲ್ಲಂಘನೆ ಮಾಡಿದ್ದಾರೆ. ಒಟ್ಟಾರೆ ಸಾಕಷ್ಟು ಆರೋಪಗಳಿದಾವೆ. ಅದನ್ನೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಈ ಒಂದು ಶೋನ ನಡೆಸ್ತಾರಾ, ಏನಾಗುತ್ತೆ, ಬೇರೆ ಕಡೆ ಸ್ಥಳ ಶಿಫ್ಟ್ ಮಾಡ್ಕೊಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಬಟ್ ಇದೊಂಥರ ದೊಡ್ಡ ಸಂಕಷ್ಟ ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ಗೆ. ಕುಮಾರ್, ಯಶೋಧ, ಈಗ ಇನ್ನೊಂದು ವಿಚಾರ, ಕಲಾವಿದರ ನಟ್ಟು ಬೋಲ್ಟನ್ನ ಸರ್ಕಾರ ಟೈಟ್ ಮಾಡ್ತಾ ಹೇಗೆ ಅಂತ ಇದ್ರ ಬಗ್ಗೆ ನಾವು ಹೇಳಬೇಕಾಗಲ್ಲ. ಯಾಕಂದ್ರೆ ಕರೆಕ್ಟ್ ಆಗಿ ಅವರು ನಿಯಮವನ್ನ ಪಾಲಿಸಿದ್ರೆ ಇದು ಯಾವ್ದು ರೀತಿಯಲ್ಲೂ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಇಲ್ಲಿ ಕಲಾವಿದರ ನಟ್ಟು ಬೋಲ್ಟ್ ಯಾವ್ದು ಕೂಡ ಬರೋದಿಲ್ಲ ನನ್ನ ಪ್ರಕಾರ. ಇದು ಬಿಗ್ ಬಾಸ್ ಟೀಮು ನಡೆಸುವಂತ ಶೋ. ಇಲ್ಲಿ ಕಲಾವಿದರಷ್ಟೇ ಅಲ್ಲದೆ ಬೇರೆ ಎಲ್ರು ಕೂಡ ಇದ್ದಾರೆ. ಪತ್ರಕರ್ತರಿದ್ದಾರೆ, ಆರ್ಟಿಸ್ಟ್ ಅಂತ ಬಂದ ಆರ್ಟಿಸ್ಟ್ಗಳಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕ್ರಿಯೇಟ್ ಮಾಡ್ತವರಿದ್ದಾರೆ. ಇದಕ್ಕೂ ಸರ್ಕಾರ ಏನದು ನಿಯಮವನ್ನ ಪಾಲಿಸ್ಬೇಕಿತ್ತು, ಪಾಲಿಸ್ಲಿಲ್ಲ. ಅದಕ್ಕೋಸ್ಕರ ನಿಯಮವನ್ನ ಪಾಲಿಸ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿ ಪ್ರೊಟೆಸ್ಟ್ ಮಾಡಿದ್ರು. ನಾವೇನಾದ್ರೂ ಮಾಡಿದ್ರೆ ತಡೆದು ಬಿಡ್ತಾರೆ, ಸ್ಥಳೀಯ ಜನರು ಕೂಡ ಸೇರಿ ಪ್ರೊಟೆಸ್ಟ್ ಮಾಡಿದ್ರು. ನಾವೇನಾದ್ರೂ ಮಾಡಿದ್ರೆ ಪ್ರಶ್ನೆ ಮಾಡ್ತಾರೆ. ಬಟ್ ಇಂಥ ದೊಡ್ಡ ರೀತಿಯಲ್ಲಿ ಇಲ್ಲಿ ಈ ದೊಡ್ಡ ಶೋ ಮಾಡ್ತಿರೋದು ಯಾವ್ದು ಕೂಡ ನಿಯಮದ ಪ್ರಕಾರ ಆಗ್ತಾ ಇಲ್ಲ ಅಂತ ಹೇಳಿ ಜನ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಅಲ್ಲಿನ ಸ್ಥಳೀಯ ತಹಶೀಲ್ದಾರ್ ಆಗಿರ್ಬೋದು, ಎಸ್ಪಿ ನೇತೃತ್ವದಲ್ಲಿ ಬೀಗವನ್ನ ಸೆಳೆಯಲಾಗಿದೆ. ನೋಡೋಣ. ಬಟ್ ಒಳಗೆ ಏನು ಯಥಾಸ್ಥಿತಿ ಎಲ್ಲವೂ ನಡೀತಾ ಇದೆ. ಹೇಗೆ ಇದನ್ನ ಸರಿಪಡಿಸ್ಕೊಳ್ತಾರೋ ಅಥವಾ ನಿಂತು ಹೋಗುತ್ತೋ ಇದನ್ನ ಕಾದು ನೋಡ್ಬೇಕು. ಎನ್ ಕುಮಾರ್, ಯಶೋಧ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಸ್ಪರ್ಧಿಗಳನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಎಲ್ಲಾ ರೀತಿಯಾದ ತಯಾರಿ ನಡೀತಾ ಇದೆ. ಬಿಡದಿಯ ಜಾಲಿವುಡ್ ಸ್ಟುಡಿಯೋಸ್ಗೆ ಈಗ ಬೀಗವನ್ನು ಹಾಕಲಾಗಿದೆ. ಒಳಗಡೆ ಪ್ರವೇಶ ಮಾಡಿದ್ದಾರೆ ಪೊಲೀಸರು. ಸ್ಟುಡಿಯೋದಲ್ಲಿನ ಎಲ್ಲರನ್ನ ಹೊರಗೆ ಕಳುಹಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ತಹಶೀಲ್ದಾರ್ ಪೊಲೀಸರಿಂದ ಶೋ ಸಿಬ್ಬಂದಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಬಿಗ್ ಬಾಸ್ ಮನೆ ಅಂತ ಹೇಳಿದಾಗ 100 ಜನ ಇರ್ತಾರೆ. ಬಿಗ್ ಬಾಸ್ ಶೂಟಿಂಗ್ ಸ್ಥಗಿತಕ್ಕೂ ಕೂಡ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಜೆ 7:30ರವರೆಗೆ ಸಮಯವನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇರೋದ್ರಿಂದಾಗಿ ಸಮಯ ನೀಡಲಾಗಿದೆ. 7:30 ಒಳಗಡೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು, ಅಂದ್ರೆ ಕೆಲಸ ಮಾಡೋರು, ಹೋಗಿರುವಂಥ ಸ್ಪರ್ಧಿಗಳು ಎಲ್ಲರೂ ಕೂಡ ಮನೆಯಿಂದ ಆಚೆ ಬರಬೇಕು ಅನ್ನೋದು. ಯಶೋಧ, ಈಗ ಬಿಗ್ ಬಾಸ್ ಮನೆಯೊಳಗೆ ಪೊಲೀಸರ ಎಂಟ್ರಿ ಆಗಿದೆ. ಅಂದ್ರೆ ಮನೆಯಲ್ಲಿರುವಂಥ ಸ್ಪರ್ಧಿಗಳನ್ನ ಹೊರಗಡೆ ಹಾಕೋದಕ್ಕೆ. ಬಟ್ ನನ್ಗನ್ಸುತ್ತೆ ಒಂದು ಎಕ್ಸ್ಕ್ಯೂಸ್ ಇರಬಹುದಾಗಿತ್ತ, ಮನವಿ ಮಾಡಾದ್ಮೇಲೆ ಅವಕಾಶ ಇತ್ತ, ಹೇಗೆ ಅಂತೇಳಿ ಈ ದೃಢ ನಿರ್ಧಾರ ಯಾಕೆ ಸರ್ಕಾರದ್ದು? ಬಟ್ ಕಾದು ನೋಡ್ಬೇಕು. ಇವಾಗ ನೋಟಿಸ್ ಕೊಟ್ಟಿದ್ದಾರೆ, ಬೀಗ ಮೇನ್ ಗೇಟ್ಗೆ ಬೀಗ ಜಡಿದಿದ್ದಾರೆ. ಬಟ್ ಇನ್ಸೈಡ್ ಏನ್ ಆಗ್ತಿದೆ ಅನ್ನೋದರ ಕ್ಲಾರಿಫಿಕೇಶನ್ ಸದ್ಯಕ್ಕೆ ನಿಜಕ್ಕೂ ಇಲ್ಲ. ನಾನು ಸ್ವತಃ ಕೆಲಸ ತಂಡಕ್ಕೆ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳಿದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲ ಇವಾಗ ಏನು ಪ್ರೋಗ್ರಾಮ್ಗಳು ಏನ್ ನಡೀತಾ ಇದೆಯೋ ಅದೆಲ್ಲವೂ ಕೂಡ ನಡೀತಾ ಇದೆ. ಹೊರಗಡೆ ಏನೋ ಗೇಟ್ ಇದ್ ಮಾಡಿದ್ದಾರೆ, ಬಟ್ ಅದನ್ನ ನಾವು ಸರಿಪಡಿಸ್ಕೊಳ್ತೀವಿ. ನಮ್ಮ ಟೀಮ್ ಅದಕ್ಕೋಸ್ಕರನೇ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಅಂತ ಹೇಳಿ. ಸೊ ನೋಡೋಣ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರನ್ನ ಸಂಪರ್ಕ ಮಾಡಿ ನಿಜ ಏನಾಗ್ತಿದೆ, ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಯಶೋಧ, ಇನ್ನೊಂದು ಆಂಗಲ್ ಅಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೀಸನ್ 1 ರಿಂದ 10 ಸೀಸನ್ ತನಕ ಯಾವುದೇ ರೀತಿ ಈ ರೀತಿಯ ಸಮಸ್ಯೆ ಆಗಿರಲಿಲ್ಲ. 10 ಆದ ನಂತರ 12 ಸೀಸನ್ ತನಕ ಒಂದಲ್ಲ ಒಂದು ಈ ರೀತಿಯ ಸಮಸ್ಯೆಗಳು, ಕಾಂಟ್ರವರ್ಸಿಗಳು ಆಗ್ತಾನೆ ಇದೆ. ಇದೆಲ್ಲವೂ ಕೂಡ ಪಬ್ಲಿಸಿಟಿಗೋಸ್ಕರ ಅನ್ನುವಂಥ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಆಮೇಲೆ ಬಿಗ್ ಬಾಸ್ ಮನೆಗೆ ಬೆಂಕಿ ಬಿದ್ದಿದ್ದು ಆಗಿರ್ಬೋದು, ಕೋವಿಡ್ ಟೈಮಲ್ಲಿ ಬಂದ್ ಮಾಡಿದ್ದು, ಆಮೇಲೆ ಈಗ ಮತ್ತೆ ಈ ರೀತಿಯ ನಿಯಮ ಉಲ್ಲಂಘನೆ, ಹಂಗೇನಾದರೂ ಇದೆಯಾ?
ಇಲ್ಲ ಇದು ಬಿಗ್ ಬಾಸ್ ಶೋ ಅಂತ ಬಂದಾಗ ಆ ತಂಡಕ್ಕೆ ಪ್ರಮೋಷನ್ ನ ಅಗತ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಿಗ್ ಬಾಸ್ ಅಂತ ಬಂದಾಗ ಇಡೀ ಕರ್ನಾಟಕದ ಜನತೆ ಅದನ್ನ ಸಣ್ಣ ವಯಸ್ಸಿಂದ ಹಿಡಿದು ದೊಡ್ಡ ವಯಸ್ಸಾದವರು ಕೂಡ ನೋಡ್ತಾರೆ ಆ ಶೋನ. ಭರ್ಜರಿ ಮನರಂಜನೆ ಅಂತಾರೆ, ಯಾರು ಹೆಂಗ್ ಆಟ ಆಡ್ತಾರೆ, ಬಂದಿರುವಂತ ಕಲಾವಿದರು ನಿಜಕ್ಕೂ ತೆರೆ ಹಿಂದೆ ಹೇಗೆ ಇರ್ತಾರೆ, ತೆರೆ ಮುಂದೆ ಹೇಗಿರ್ತಾರೆ, ಇದೆಲ್ಲದರ ಅನಾವರಣ ಆಗುತ್ತೆ ಅಂತ ಹೇಳಿ ಕಾದು ನೋಡುವಂತ ಶೋ, ಮತ್ತೆ ಜೊತೆಗೆ ಒಂದು ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿರುವಂತ ಶೋ ಅಂತಾನೆ ಹೇಳ್ಬಹುದು. ಸೊ ಪ್ರಮೋಷನ್ಗೋಸ್ಕರ ಯಾವ್ದು ಮಾಡಿಲ್ಲ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಹೊರಗೆ ಆದಂತ ಬೆಳವಣಿಗೆಯಲ್ಲಿ ನಾವು ಅದೇ ಪ್ರಶ್ನೆಯನ್ನ ಮಾಡ್ತಾ ಇದ್ವಿ ಲಾಸ್ಟ್ ಸುದ್ದಿಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ. ಬಿಗ್ ಬಾಸ್ ಮನೆಗೆ ಒಳಗೆ ಹೋದ್ರ ತಕ್ಷಣ ಈ ಕೋರ್ಟು ಕಚೇರಿ ಇದೆಲ್ಲವೂ ಕೂಡ ಇತ್ತೀಚೆಗೆ ಕಾಮನ್ ಆಗ್ಬಿಟ್ಟಿದೆ ಅಂತ ಹೇಳಿ ಏನ್ ಮಾಡೋದಕ್ಕಾಗಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ದೊಡ್ಡ ಸ್ಟ್ರಾಂಗ್ ಆಗಿದೆ, ಕೆಲವೊಂದು ವಿಚಾರಗಳು ಹೊರಗೆ ಬರುತ್ತೆ, ಆಗ ಈ ಕೋರ್ಟು ಕಚೇರಿ ಅಂತ ಬರುತ್ತೆ ಅಂತ ಹೇಳಿ. ಬಟ್ ಇವತ್ತೇನಿದೆ ಇದು ಅವ್ರು ಮಾಡಿರುವಂತ ನಿಯಮ ಉಲ್ಲಂಘನೆ, ಏನು ನಿಯಮಗಳಿತ್ತು ಆ ನಿಯಮ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಬಂದಿದ್ರೆ ಇವತ್ತು ಈ ದೊಡ್ಡ ಮಟ್ಟದ ಸಂಕಷ್ಟ ಎದುರು ಆಗ್ತಾ ಇರ್ಲಿಲ್ಲ. ಜೊತೆಗೆ ನೋಟಿಸ್ಗೆ ಮೊದಲೇ ಉತ್ಸವನ ಕೊಟ್ಟಿದ್ರು ಕೂಡ ಕ್ಯಾರಿ ಅನ್ಲಿಲ್ಲ ಅನ್ಸುತ್ತೆ ಅವರು. ಕೊಟ್ಟಿದ್ರೆ ಇವತ್ತು ಈ ದೊಡ್ಡ ಮಟ್ಟ ಚರ್ಚೆ ಆಗ್ತಿರ್ಲಿಲ್ಲ, ದೊಡ್ಡ ಮಟ್ಟ ಸುದ್ದಿ ಆಗ್ತಿರ್ಲಿಲ್ಲ. ಇವತ್ತು ಏನು ಅವ್ರು ಬೀಗ ಜಡಿಯುವಂತ ಕೆಲಸನೂ ಆಗ್ತಾ ಇರ್ಲಿಲ್ಲ. ಅವ್ರು ಫಾಲೋ ಮಾಡ್ಲಿಲ್ಲ ನಿಯಮ ಅನ್ನೋದೇ ದೊಡ್ಡ ಸುದ್ದಿ ಆಗಿರುವಂತದ್ದು, ದೊಡ್ಡ ಸಮಸ್ಯೆಗೆ ಸಂಕಷ್ಟಕ್ಕೆ ಕಾರಣ ಆಗಿರೋದು ಹೇಮಕುಮಾರ್. ಯಶೋಧ, ಇದ್ರ ಜೊತೆಗೆ ಬಿಗ್ ಬಾಸ್ ಅಂತ ಹೇಳಿದ್ರೆ ಆಯ್ಕೆ ಆಗಿರುವಂಥ ಸ್ಪರ್ಧಿಗಳು ನೂರಾರು ಕನಸುಗಳನ್ನು ಇಟ್ಕೊಂಡು ಮನೆಯೊಳಗೆ ಪ್ರವೇಶ ಮಾಡಿರ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಮ್ಗೆ ಏನೇನು ಬೇಕು 3 ತಿಂಗಳು ಇರೋದಕ್ಕೆ ಅದೆಲ್ಲ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ. ಇದ್ದಕ್ಕಿದ್ದಾಗೆ 11 ದಿನಕ್ಕೆ ಮನೆಯಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಮುಂದಿನ ಭವಿಷ್ಯ ಏನು ಅಂತ ಅವರದ್ದು. ಎಸ್ ಹೇಮಕುಮಾರ್, ಇನ್ನೂ ಅದು ಕರೆಕ್ಟ್ ಆಗಿ ಅಪ್ಡೇಟ್ ಇಲ್ಲ. ಅವ್ರನ್ನ ಹೊರಗಡೆ ಕರ್ಕೊಂಡ್ ಬಂದೇ ಬಿಟ್ರು ಅನ್ನೋದು ಅದನ್ನ ತಿಳ್ಕೊಂಡು ಮುಂದೆ ಅದನ್ನ ಹೌದಾ ಕರ್ಕೊಂಡ್ ಬಂದಿದಾರಾ, ಹೊರಗಡೆ ಪೊಲೀಸ್ ಒಳಗೆ ಎಂಟ್ರಿ ಆಗಿದಾರ, ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಮುಂದಿನ ಅಪ್ಡೇಟ್ ಅನ್ನ ಕೊಡ್ತಾರೆ. ಯಾಕಂದ್ರೆ ಇದು ಅಷ್ಟು ಈಸಿ ಇಲ್ಲ. ಒಂದೇ ಸರ್ತಿ ಬಂದು ಕರ್ಕೊಂಡು ಹೋಗೋದು ಅದೆಲ್ಲವೂ ಕೂಡ ಅದಕ್ಕೂ ರೀತಿ ನಿಯಮ ಇರುತ್ತೆ. ಅಂಡ್ ಅದಕ್ಕೂ ಅವರಲ್ಲೂ ಕೂಡ ದೊಡ್ಡ ಟೀಮ್ ಇರುತ್ತೆ, ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡುವಂತ ಕೆಲಸ ಅವರು ಮಾಡಿರ್ತಾರೆ. ನೋಡೋಣ, ವಿಚಾರಿಸ್ಬಿಟ್ಟು ಏನಾಗುತ್ತಿದೆ ಏನೋದನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಎಸ್, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 3-4 ವರ್ಷಗಳ ನೋಡಿ, ಕೇವಲ 2 ವಾರಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. 2 ವಾರನೂ ಆಗಿಲ್ಲ, 2ನೇ ವಾರ ರನ್ನಿಂಗು. ಮೊದಲ ವಾರದ ಕಿಚ್ಚಿನ ಪಂಚಾಯಿತಿ ನಡೀತು. ಈಗಾಗಲೇ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದರು, ಕಳೆದ 11 ಸೀಸನ್ ಬೇರೆ ಥರ, ಈ ಸೀಸನ್ ಬೇರೆ ಥರನೇ ಇರುತ್ತೆ ಅಂಥೇಳಿ. ವಿಭಿನ್ನ ರೂಪದಲ್ಲಿ ಈ ಬಾರಿ ಬಿಗ್ ಬಾಸನ್ನು ನಡೆಸೋದಕ್ಕೆ ಬಿಗ್ ಬಾಸ್ ಟೀಮ್ ಮುಂದಾಗಿತ್ತು. ಅಂದರೆ ಆರಂಭದಲ್ಲೇ ಒಂದೊಂದು ವೀಕಲ್ಲೇ ಫೈನಲಿಸ್ಟ್ ಯಾರು ಅನ್ನೋದು ಗೊತ್ತಾಗ್ತಾ ಇತ್ತು. ಆಮೇಲೆ ನಾಮಿನೇಷನ್ ಅಂತ ಬಂದಾಗ ಜಂಟಿ ಒಂಟಿಗಳು ಎಲಿಮಿನೇಟರ್ ಆಗೋದು ಕೂಡ, ಇಬ್ಬರು ಹೋದರು ಮನೆಯಿಂದ ಆಚೆ. ಈ ರೀತಿಯ ಒಂದು ವಿಶೇಷವಾಗಿರುವಂಥ ಬಿಗ್ ಬಾಸ್ ಈ ಬಾರಿ ಇತ್ತು. ಆದರೆ ಇದರ ಮಧ್ಯೆ 11ನೇ ದಿನಕ್ಕೆ 12ನೇ ಸೀಸನ್ಗೆ ಬೀಗ ಬೀಳುತ್ತೆ ಅಂದರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆಗಲೇ ಹೇಳಿದ ಹಾಗೆ ಬಿಗ್ ಬಾಸ್ ಮನೆಯೊಳಗೆ ಹೋಗಿರುವಂಥ ಸ್ಪರ್ಧಿಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಳಗಡೆ ಹೋಗಿರ್ತಾರೆ. ತಮ್ಮ ಹತ್ರ ಏನೂ ಇಲ್ಲಾದರೂ ಕೂಡ ಸಾಲ ಸೋಲ ಮಾಡಿ ಅಲ್ಲಿ ಹೇಗೆ ಸೆಲೆಬ್ರಿಟಿಗಳು ಯಾವ ರೀತಿ ಇರ್ತಾರೆ ಅದೇ ರೀತಿಯಾಗಿ 3 ತಿಂಗಳಿಗೆ ಆಗುವಷ್ಟು ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಹೊರಗಡೆ ಬಂದಾದ ನಂತರ ಅವರ ಪರಿಸ್ಥಿತಿ ಏನು ಅನ್ನೋದು ಮತ್ತೆ ಆರಂಭ ಆದರೆ ಸಮಸ್ಯೆ ಏನಿಲ್ಲ. ಬಿಗ್ ಬಾಸ್ ಮನೆಗೆ ದೊಡ್ಡ ಸಂಕಷ್ಟ ಆಗಿತ್ತು. ನೂರಾರು ಜನ ಅಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಇದ್ದಕ್ಕಿದ್ದಾಗೆ ಬಿಗ್ ಬಾಸನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದಾಗ ಬಿಗ್ ಬಾಸನ್ನೇ ನಂಬಿ ಬಂದಿರುವಂಥ, ತೆರೆ ಹಿಂದೆ ಕೆಲಸ ಮಾಡ್ತಾ ಇರುವಂಥ ಅವರ ಪರಿಸ್ಥಿತಿ ಏನು, ಬಿಗ್ ಬಾಸ್ ಒಳಗಡೆ ಪ್ರವೇಶ ಮಾಡಿರುವಂಥ ಕಲಾವಿದರ ಪರಿಸ್ಥಿತಿ ಏನು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ ನಿಯಮವನ್ನು ಉಲ್ಲಂಘನೆ ಮಾಡಿದರು? ಬಿಗ್ ಬಾಸ್ ಅಂತ ಹೇಳಿದ್ರೆ ಮನೆ ಒಳಗಡೆ ಯಾವ ರೀತಿಯಾಗಿ ಬಿಗ್ ಬಾಸ್ ಆರ್ಡರ್ ಬರುತ್ತಲ್ಲ, ಹೇಳ್ದಂಗೆ ಕೇಳಬೇಕು ಅಂದರೆ ಒಬ್ಬ ಸ್ಪರ್ಧಿ ಕೂಡ ಬಿಗ್ ಬಾಸ್ ವಿರುದ್ಧ ಮಾತನಾಡಂಗಿಲ್ಲ, ಮಾತನಾಡಿದ್ರೆ ಸದ್ದು ಮಾಡೋಂಗಿಲ್ಲ ಅಂತ ಬಿಗ್ ಬಾಸ್ ಧಮಕಿ ಹಾಕ್ತಾರೆ. ಬಟ್ ಈ ನಿಯಮವನ್ನು ಅರ್ಥ ಮಾಡ್ಕೊಳ್ಳಿಲ್ವಾ ಬಿಗ್ ಬಾಸ್ ಟೀಮ್ ಅನ್ನುವಂಥದ್ದು? ಸರಿಯಾದ ರೀತಿಯಲ್ಲಿ ತ್ಯಾಜ್ಯ ಸಂಸ್ಕರಣೆ ಮತ್ತು ವಿಲೇವಾರಿ ಆಗಿಲ್ಲ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮನೆಗೆ ಬೀಗವನ್ನು ಹಾಕಲಾಗಿದೆ. ಬಿಗ್ ಬಾಸ್ ಸೀಸನ್ 12 ಆರಂಭ ಆಗಿ 11 ದಿನಕ್ಕೆ 12ನೇ ಸೀಸನ್ ಬಂದ್ ಮಾಡಲಾಗಿದೆ. ಮುಂದೆ ಏನು ಅಂತ ಈ ಬಾರಿ ಬಿಗ್ ಬಾಸ್ ಟೀಮಲ್ಲಿ ಕೆಲಸ ಮಾಡೋರು ಇದ್ದಾರಲ್ಲ, ಟೆಕ್ನಿಷಿಯನ್ ಆಗಿರ್ಬೋದು, ಬೇರೆ ಬೇರೆಯವರು ಉತ್ತರ ಭಾರತದಿಂದ ಬಂದವರು, ಪಾಪ ಅವರ ಪರಿಸ್ಥಿತಿ ಏನು ಅಂಥೇಳಿ. ಆಮೇಲೆ ಯಾಕೆ ಈ ರೀತಿ ನಿಯಮವನ್ನು ಉಲ್ಲಂಘನೆ ಮಾಡಿದರು, ಅಥವಾ ಇದಕ್ಕೇನಾದರೂ ಬಿಗ್ ಬಾಸ್ ಮನೆಯನ್ನು ಏನಾದರೂ ಟಾರ್ಗೆಟ್ ಮಾಡಿದ್ರಾ, ರಾಜಕೀಯ ಉದ್ದೇಶವ, ಯಾಕೆ ಈ ರೀತಿ ಚರ್ಚೆಗಳು ಅಂತ ಹೇಳಿದ್ರೆ ಎಕ್ಸ್ಕ್ಯೂಸ್ ಕೊಡಬಹುದಾಗಿತ್ತು.
ದೊಡ್ಡ ರಿಯಾಲಿಟಿ ಶೋ ಇದು, ಏಕಾಏಕಿ ಬಂದ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಯಾಕೆ ಎಷ್ಟು ಇಲಾಖೆಯಲ್ಲಿ ನಿಯಮ ಉಲ್ಲಂಘನೆ ಆಗಿಲ್ವಾ? ಆಗಿದೆ. ಯಾಕಾಗಿಲ್ಲ? ಅವಕಾಶ ಕೊಡಬಹುದಾಗಿತ್ತು. ಬಟ್ ಈ ನಿರ್ಧಾರಕ್ಕೆ ಬಂದಿರೋದು ಯಾಕೆ ಸರ್ಕಾರ ಅನ್ನೋದು. ಬಿಗ್ ಬಾಸ್ ವರ್ಸಸ್ ಸರ್ಕಾರ ನಡುವೆ ನಡೀತಾ ಇರುವಂಥ ಫೈಟ್ ಇದು. ತಹಶೀಲ್ದಾರ್ ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಇವತ್ತು ಬಿಗ್ ಬಾಸ್ ಮನೆಯನ್ನು ಬಂದ್ ಮಾಡಲಾಗಿದೆ. ದೊಡ್ಡ ರಿಯಾಲಿಟಿ ಶೋ ಕನ್ನಡ ಕರ್ನಾಟಕ ಅನ್ನೋದು ಗುರುತಿಸುವಂಥ ಕಾರ್ಯಕ್ರಮ ಆಗಿತ್ತು ಬಿಗ್ ಬಾಸ್ ಕಡೆಯಿಂದ. ಬಿಗ್ ಬಾಸ್ ಟೀಮು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿದ್ದನ್ನು ಒಪ್ಕೊಳ್ಳೋಣ. ನಾಳೆ ಹಿಯರಿಂಗ್ ಇದೆ, ನಾಳೆ ಈ ವಿಚಾರ ಮತ್ತೆ ಬೆಳಕಿಗೆ ಬರುತ್ತೆ, ಕೋರ್ಟಲ್ಲಿ ನಡೆಯುತ್ತೆ ಇದರ ಬಗ್ಗೆ. ಸೊ ನಾಳೆ ಏನೇನು ಆಗುತ್ತೆ ಅನ್ನೋದು ನಾಳೆ ಬಿಗ್ ಬಾಸ್ನ ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಯಾವ ರೀತಿಯಾಗಿ ಆದೇಶ ಬರುತ್ತೆ ಅನ್ನೋದು. ಸೊ 2 ವಾರಕ್ಕೆ ಈ ರೀತಿಯಾಗಿ ಬಿಗ್ ಬಾಸನ್ನು ಕ್ಲೋಸ್ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ದೊಡ್ಡ ಶಾಕಿಂಗ್. ಇದು ಹಿಂಗೆ ಆಗಿರಲಿಲ್ಲ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ 17-18 ಜನ ಇದ್ದಾರೆ. ಅವರನ್ನು ಹೊರಗಡೆ ತರುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. 7:30ಕ್ಕೆ ಹೊರಗಡೆ ಬರಬೇಕು ಅಂಥೇಳಿ. ಹಾಗಾಗಿ ನಾಳೆ ಬಿಗ್ ಬಾಸ್ ನಡೆಯುತ್ತಾ ಇಲ್ಲ, ಮುಂದಿನ ಶೋಗಳು ನಡೆಯುತ್ತಾ ಇಲ್ವಾ ಅಥವಾ ಮುಂದಿನ ಪರಿಸ್ಥಿತಿ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಬೇಕಾದ ಬಳಿಕ.